ಹಾಯ್, ಇವತ್ತಿನ ಬಿಗ್ ಬಾಸ್ ಎಪಿಸೋಡು ತುಂಬ ಚೆನ್ನಾಗಿ ಹೋಯ್ತು. ಫನ್ನಿಯಾಗಿ ಇತ್ತು. ಬಿಗ್ ಬಾಸ್ ಅವರು ಏನೋ ಒಂದು ಕಂಟೆಸ್ಟೆನ್ಸ್ಗಳಿಗೆ ಕೇಳಿರ್ತಾರೆ, ನಿಮ್ಮ 3 ಆಸೆಗಳನ್ನು ತಿಳಿಸಿ, ಒಂದು ಆಸೆನ ನಾವು ನಿಮ್ಗೆ ಈಡೇರಿಸ್ತೀವಿ ಅಂತ ಹೇಳಿರ್ತಾರೆ. ಅದೇ ರೀತಿ ಎಲ್ಲರೂ 3 ಆಸೆ ಬರೆದಿರ್ತಾರೆ. 2-3 ಕಂಟೆಸ್ಟೆಂಟ್ಸ್ದು ಏನೋ ಆಸೆ ಈಡೇರಿದೆ ಅಂತ ಅಂದ್ಕೋತೀನಿ. ಅಶ್ವಿನಿ ಗೌಡ ಅವರು ಏನು ಆಸೆ ಪಟ್ಟಿದ್ರೋ ಅವರ ಆಸೆಗೆ ಅನುಗುಣವಾಗಿ ಅವರ ಸಹೋದರ ರಾಜೇಶ್ ಅವರು ಅಂತ ಅನಿಸುತ್ತೆ, ಅವ್ರು ಬಂದಿದ್ದರು. ತುಂಬ ಫನ್ನಿಯಾಗಿದ್ದರು. ಅವರು ಕೂಡ ಒಳಗಡೆ ಬಂದಾಗ ಏನೆಲ್ಲ ಮಾತಾಡ್ಬೋದು ಅದನ್ನು ಅವರು ಕೂಡ ಮಾತಾಡಿದ್ದಾರೆ. ಅದಾದಮೇಲೆ ಅವರು ನೋಡಿ ಗಿಲ್ಲಿ ಸ್ವಲ್ಪ ಹೆದರಿದ್ದು ಸರಿ. ನಿಮ್ಮ ತಾಯಿಯವರು ಬಂದಿದ್ದರು, ಮನೆಯಲ್ಲಿ ಬಂದಾಗ ಬಿಗ್ ಬಾಸ್ದಿಂದ ಹೊರಗಡೆ ಬಂದಾಗ ನಮ್ಮ ಮನೆಗೆ ಬನ್ನಿ ಪಾರ್ಟಿ ಮಾಡೋಣ ಅಂತ ಹೇಳಿದ್ದಾರೆ. ನನಗೆ ಭಯ ಆಗ್ತಾಯಿದೆ ಅಂತ ಒಂದು ಫನ್ನಿ ಥರ ಗಿಲ್ಲಿ ಇಲ್ಲೇ ಇದು ಮಾಡಿದರು. ಅದಾದಮೇಲೆ ಅವರ ಸಹೋದರ ಸಹ ಅವ್ರು ಹೋಗ್ತಾರೆ, ಚೆನ್ನಾಗಿ ಆಡ್ತಾ ಇದ್ದೀರಾ, ನೆಕ್ಸ್ಟ್ ಆದರೂ ಕೂಡ ಚೆನ್ನಾಗಿ ಆಡ್ಕೊಳ್ಳಿ, ಇನ್ನೇನು ಫಿನಾಲ್ ಹತ್ತಿರ ಬಂತು ಅಂತ ಅವರು ಕೂಡ ವಿಶ್ ಕೊಟ್ಟು ಹೋಗ್ತಾರೆ. ಅದು ಆದಮೇಲೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ ಎಲ್ಲ ಸ್ಪರ್ಧಿಗಳಿಗೆ. ಏನು ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರತಿಸ್ಪರ್ಧಿಯ ಬಗ್ಗೆ ಮನಸ್ಸಿನಲ್ಲಿ ಕೆಟ್ಟ ಅಭಿಪ್ರಾಯ ಇದೆಯೋ ಅದನ್ನು ಪೇಪರಲ್ಲಿ ಬರೆದು ಅದನ್ನು ಹಂಚಿಕೊಂಡು ಒಬ್ರಿಗೊಬ್ರು ಹಂಚಿಕೊಂಡು ಅದನ್ನು ಬೆಂಕಿಗೆ ಆಹುತಿ ಮಾಡಬೇಕು ಅಂತ ಹೇಳ್ತಾರೆ. ಎಸ್, ಒಂದು ಒಳ್ಳೆ ಟಾಸ್ಕ್ ಅನ್ಬೋದು. ಇದು ನೋಡೋದಕ್ಕೆ ಒಂಥರ ಫನ್ನಿ ಇದ್ದರೂ ಸಹ ವೆರಿ ಸೀರಿಯಸ್ ಟಾಸ್ಕ್ ಅಂತಲೇ ಅನ್ಬೋದು. ಯಾಕೆಂತಂದರೆ ಯಾವುದೇ ಪ್ರತಿಸ್ಪರ್ಧಿ ಆಗಲಿ ತಾನು ಆಟದಲ್ಲಿ ಒಂದು ಮನೆಯಲ್ಲಿದ್ದಾಗ ಆಟ ಆಡ್ತಾ ಒಬ್ಬ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಶೇಡ್ಸು ಕೆಟ್ಟ ಅಭಿಪ್ರಾಯಗಳು ಹುಟ್ಟಿದಾಗ ಆ ಕೆಟ್ಟ ಅಭಿಪ್ರಾಯಗಳು ಇಲ್ಲಿಂದ ಹೋಗಬೇಕಾದ್ರೆ ಅದು ಹಾಗೆ ಹೋಗಬಾರ್ದು. ಬಿಗ್ ಬಾಸ್ ಅನ್ನೋ ಒಂದು ಆಟ ಆಡಿದಾಗ ಅದು ಬಿಗ್ ಬಾಸ್ ಮನೆಯಲ್ಲಿ ಆಗಿರೋ ವೈಷಮ್ಯಗಳು ಮನಸ್ತಾಪಗಳು ಇಲ್ಲಿಯೇ ಅದು ಸುಟ್ಟು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಬಿಗ್ ಬಾಸ್ನವರು ಅವ್ರಿಗೆ ಹೇಳಿದಾಗ ಇಲ್ಲಿ ಎಷ್ಟೇ ಫನ್ ಇದ್ದರೂ ಕೂಡ ಇನ್ನೊಂದು ಸೀರಿಯಸ್ ಮ್ಯಾಟ್ರು ಇಲ್ಲಿ ಏನಾಗುತ್ತೆ ಅಂತಂದರೆ, ಮೊದಲು ಗಿಲ್ಲಿಯವರು ಬಂದರೂ ಸಹ ಅಶ್ವಿನಿ ಮೇಡಮ್ ಅವ್ರಿಗೆ ನಾನು ಈ ಥರ ಮಾತಾಡಬಾರ್ದಾಗಿತ್ತು, ಹೋಗಿ ಬಾರಿ ಅಂತ ಅನ್ಬಾರ್ದಾಗಿತ್ತು, ವಯಸ್ಸಲ್ಲಿ ನೀವು ತುಂಬ ದೊಡ್ಡವರು ಅಂತ ತನ್ನನ್ನು ತಾನು ಏನು ಹೇಳ್ಕೊಬೇಕಾಗಿತ್ತೋ ಮನಸ್ಸಾಕ್ಷಿಯಾಗಿ ಹೇಳ್ಕೊಂಡ್ರು. ಅದೇ ರೀತಿ ಇಲ್ಲಿ ಅಶ್ವಿನಿ ಗೌಡ ಅವರು ಕೊನೆಗೆ ಬಂದರೆ ಅವರು ಕೂಡ ಗಿಲ್ಲಿ ಬಗ್ಗೆ 2 ಒಳ್ಳೆ ಮಾತಾಡ್ತಾರೆ. ಬೇರೆಯವ್ರು ಮಾತಾಡಿಲ್ಲ ಅಂತ ಅರ್ಥ ಅಲ್ಲ. ರಘು ಇರ್ಬೋದು ಅಥವಾ ರಕ್ಷಿತಾ ಶೆಟ್ಟಿ ಇರ್ಬೋದು, ಸ್ವಲ್ಪ ಫನ್ನಿಯಾಗೇ ಹೋಯಿತು. ಬಟ್ ಇಲ್ಲಿ ಸೀರಿಯಸ್ ಆಗಿ ಇರೋದು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಮಧ್ಯೆ ಏನು ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದ್ವೋ ಅದು ದಿನವಹಿ ಅಂದರೆ ಅದು ದಿನ ಕಳೆದಂಥ ಹಂಗೆಲ್ಲ ಕ್ಲಾರಿಟಿ ಸಿಗುತ್ತೆ. ಮೊದಲೆಲ್ಲ ಕ್ಲಾರಿಟಿ ಇರಲಿಲ್ಲ, ಅದು ಕೂಡ ಅಶ್ವಿನಿ ಗೌಡ ಅವರು ಹೇಳ್ಕೊಂಡ್ರು. ಆದರೂ ಕೂಡ ಗಿಲ್ಲಿ ನಿನ್ನ ಕಡೆಯಿಂದ ನಾನು ಒಂದು ದೊಡ್ಡ ಪಾಠ ಅಂತೂ ಕಲಿತೆ. ಏನು ಅಂತಂದರೆ, ಜೀವನ ಅಂದರೆ ಸೀರಿಯಸ್ ಅಂತ ಅಲ್ಲ, ಅದು ಫನ್ನಿಯಾಗಿ ಕೂಡ ತಗೋಬಹುದು, ಈ ಥರನೂ ನಾವು ಬದುಕ್ಬೋದು ಅನ್ನೋದನ್ನು ನೀನು ತೋರಿಸ್ಕೊಟ್ಟೆ ಅಂತ ಅಶ್ವಿನಿ ಮೇಡಮ್ ಅವರು ಗಿಲ್ಲಿಯವರಿಗೆ ಹೇಳ್ತಾರೆ. ಆದರೆ ಗಿಲ್ಲಿ ಈಸ್ ಎ ಸಿಂಗಲರ್, ಇನ್ನೂ ಸಿಂಗಲ್ ಇದ್ದಾರೆ. ಅವರಿಗೆ ಮದುವೆ ಮಕ್ಕಳು ಅಂತ ಇಲ್ಲ, ಜವಾಬ್ದಾರಿಗಳು ಇಲ್ಲ, ಲೇಜಿ ಪರ್ಸನ್. ಆದರೆ ಅಶ್ವಿನಿ ಗೌಡ ಹಾಗಾಗಲ್ಲ. ಆದರೆ ಅವರು ಈಗೋನ ಕ್ಯಾರಿ ಮಾಡಿದ್ದಂತೂ ಸತ್ಯ. ಯಾಕಂತಂದರೆ ಹೊರಗಡೆ ಕೆಲವೊಂದಿಷ್ಟು ಸಾಮಾಜಿಕವಾಗಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಆಕ್ರೋಶಗಳು ಅಧಿಕಾರಿಗಳ ಮೇಲೆ ಅಥವಾ ಸರ್ಕಾರದ ಮೇಲೆ ಭಿನ್ನಾಭಿಪ್ರಾಯಗಳು ಇರ್ತಾವಲ್ಲ, ಆ ದೃಷ್ಟಿಕೋನದಿಂದ ಅವರು ಕೆಲವೊಂದಿಷ್ಟು ಈಗೋನೆಸ್ನ ಕ್ಯಾರಿ ಮಾಡ್ತಾ ಇರ್ತಾರೆ. ಆ ಈಗೋನ ಬಿಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದ್ದು ಅಶ್ವಿನಿಯವರು ಸತ್ಯ. ಈ ಈಗೋನ ಒಬ್ಬರು ಅಲ್ಲದೆ ಒಬ್ಬರು ಯಾರಾದರೂ ತೆಗೆಯುತ್ತಾರೆ. ಸಿಂಪಲ್ಲಾಗಿ ಹೇಳಬೇಕಂತಂದರೆ, ನಮ್ಮ ಈಗೋನ ನಾವು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲದೆ ಹೋದರೆ ಸೊಸೈಟಿ ಅಂದರೆ ಸಮಾಜನ ನಮ್ಮ ಈಗೋನ ಕಡಿಮೆ ಮಾಡೇ ಮಾಡುತ್ತೆ ಅನ್ನೋದಕ್ಕೆ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವರು ಒಂದು ಉದಾಹರಣೆಯಾಗಿ ನಿಲ್ತಾರೆ ಇಲ್ಲಿ. ಎನಿವೇ, ಇಬ್ಬರ ಮನಸ್ತಾಪ ಏನೇ ಇದ್ದರೂ ಕೂಡ ಇಬ್ಬರಲ್ಲೂ ಒಂದು ಕೋಆರ್ಡಿನೇಷನ್ ಏನೋ ಒಂದು ಬಾಂಡಿಂಗ್ ಇತ್ತಲ್ಲ. ಯಾಕೆ ಬಾಂಡಿಂಗ್ ಇತ್ತು ಅಂತಂದರೆ, ಇಲ್ಲಿ ಗಿಲ್ಲಿಯವರು ಅಶ್ವಿನಿ ಗೌಡ ಅವ್ರ ಬಗ್ಗೆ ಯಾಕೆ ಬರಿಬೇಕಾಗಿತ್ತು, ಅಥವಾ ಅಶ್ವಿನಿ ಗೌಡ ಅವರು ಗಿಲ್ಲಿ ಬಗ್ಗೆ ಯಾಕೆ ಬರಿಬೇಕಾಗಿತ್ತು ಅಂದರೆ, ಮನಸ್ಸಿನಲ್ಲಿ ನಾನು ಈ ಥರ ತಪ್ಪು ಮಾಡಿದೆ ಅನ್ನೋ ಗಿಲ್ಟಿ ರಿಗ್ರೆಟ್ ಮಾಡೋದಿದೆಯಲ್ಲ ಅವ್ರ ಹತ್ರ, ಅದು ಇದೆ. ಯಾಕೆಂದರೆ ಎಲ್ಲರೂ ಮನುಷ್ಯರಲ್ವಾ. ಸೊ ಇರೋದಕ್ಕೋಸ್ಕರ ಈ ಒಳ್ಳೆ ಒಂದು ಸುಸಂದರ್ಭನ ನಾವು ಬಳಸ್ಕೊಳ್ಳದೆ ಹೋದರೆ ನಾವು ಇನ್ನೂ ಸಣ್ಣವರಾಗ್ತೀವಿ ಅನ್ನೋದನ್ನು ತಮ್ಮಲ್ಲಿ ಅರ್ಥ ಮಾಡಿಕೊಂಡು ಅವರು ಅಶ್ವಿನಿ ಗೌಡ ಗಿಲ್ಲಿ ಬಗ್ಗೆ ಬರ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದರೆ ಈ ಫ್ಲೋವಲ್ಲಿ ಅದು ಕ್ಯಾರಿ ಆಗಬಾರ್ದು. ಬಿಗ್ ಬಾಸ್ ಅನ್ನೋ ಒಂದು ಆಟದಲ್ಲಿ ಕೇವಲ ಆಟಕ್ಕೆ ಸೀಮಿತ ಆಗಿರೋ ಸಿಟ್ಟು, ಬಿಂಕ, ಬಿಗುಮಾನ, ಈಗೋನೆಸ್ಸು ಅದು ಹೊರಗಿನ ಪ್ರಪಂಚಕ್ಕೆ ಯಾರೂ ತೊಗೊಂಡು ಹೋಗಬಾರ್ದು ಅನ್ನೋ ಒಂದು ಕಳಕಳಿ ಬಹುಶಃ ಇಲ್ಲಿ ಬಿಗ್ ಬಾಸ್ ಹತ್ರ ಇತ್ತು ಅಂತಲೇ
ಅನ್ಬೋದು. ಅದಾದಮೇಲೆ ಬಹುಶಃ ಇನ್ನು 2 ಕಂಟೆಸ್ಟೆಂಟ್ಸು, ಇಬ್ಬರು ಅಂದರೆ ಒಂದು ಮೋಸ್ಟ್ಲಿ ಕಾವ್ಯ ಅನ್ಕೋತೀನಿ, ಇನ್ನೊಂದು ರಕ್ಷಿತಾ ಶೆಟ್ಟಿಯವರು ತಮ್ಮ 3 ಬೇಡಿಕೆನ ಇಟ್ಕೊಂಡಿರ್ತಾರೆ. ಮೊದಲನೇದು ಕರಾವಳಿ ಭಾಗ ಅಂದರೆ ಮೀನುಗಾರರ ಸಮಸ್ಯೆನ ಈ ಬಿಗ್ ಬಾಸ್ ಮನೆಯಲ್ಲಿ ಕರೆಸಿಬಿಟ್ಟು ಕರ್ನಾಟಕದ ಎಲ್ಲ ಜನರಿಗೆ ಅವರ ಸಮಸ್ಯೆ ಅರ್ಥ ಆಗಬೇಕು ಅನ್ನೋದು ಒಂದು ಸಾಮಾಜಿಕ ಕಳಕಳಿ ಆತಂದರೆ, ಇನ್ನು 2ನೇದು ಅದೇ ಕರಾವಳಿ ಭಾಗದಲ್ಲಿ ಒಂದು ನೃತ್ಯ ಏನಿರುತ್ತಲ್ಲ, ಅದು ಹುಲಿ ನೃತ್ಯ ಅಂತ ಏನಿದೆಯಲ್ಲ, ಆ ಹುಲಿ ನೃತ್ಯನ ಇಲ್ಲಿ ಆಟ ಆಡಬೇಕು ಅಂತ 2ನೇದು. ಇನ್ನು 3ನೇದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಕನ್ನಡ ನಾಟಕ ಪ್ರದರ್ಶನ ಆಗಬೇಕು ಅಂತ. 3 ಕೂಡ ತಮ್ಮ ವೈಯಕ್ತಿಕ ತಮ್ಮ ಮನೆತನಕ್ಕೆ ಯಾವುದು ಕೇಳದೇನೆ ಸಾಮಾಜಿಕವಾಗಿ ಕೇಳಿರೋ ರಕ್ಷಿತಾ ಶೆಟ್ಟಿಯವರು ಇಲ್ಲಿ ಹೀರೋಯಿಸಮ್ ಮೆರಿಬೇಕಾಗುತ್ತೆ. ಅದೇ ರೀತಿ ರಕ್ಷಿತಾ ಶೆಟ್ಟಿಯವರು ಕೇಳಿರೋ ಬೇಡಿಕೆಯಲ್ಲಿ ಸ್ವಲ್ಪ ಟಫ್ ಆದರೂ ಪರವಾಗಿಲ್ಲ, ಬಿಗ್ ಬಾಸ್ ಅವರು ಮೀನುಗಾರರನ್ನು ಕರೆಸೋದು ಉತ್ತಮ ಅಂತ ಇಲ್ಲಿ ಒಂದು ಅನಿಸಿಕೆ. ಯಾಕಂತಂದರೆ ನೃತ್ಯನ ಏನಾದರೂ ಮಾಡ್ಬೋದು, ಹೇಗಾದರೂ ಅದನ್ನು ಸ್ವಲ್ಪ ನಾವು ಬ್ರಾಡ್ ಮಾಡ್ಕೋಬೋದು. ಇನ್ನು ಕನ್ನಡ ನಾಟಕನ ಬಿಗ್ ಬಾಸ್ ಮನೆಯಲ್ಲಿ ಆಯೋಜಿಸಬೇಕಾದ್ರೆ ಸ್ವಲ್ಪ ಕಷ್ಟ, ಯಾಕಂದರೆ ಕಲಾವಿದರು ಬರಬೇಕು, ಅದು ಮನೇಲಿ ಎಂಟರ್ಟೈನ್ಮೆಂಟ್ ಅಂತ ಆಗುತ್ತೆ. ಯಾಕಂದರೆ ಹೊರಗಡೆಯಿಂದ ಜನರು ಕರೆಸಿ ಎಂಟರ್ಟೈನ್ಮೆಂಟ್ ಮಾಡಿಸೋದಕ್ಕೆ ಅಂದರೆ ಲಾಂಗ್ ಪ್ರೊಸೆಸ್ 3 hours 2 hours 4 hours ಎಲ್ಲ ಇದು ಮಾಡೋಕ್ಕಾಗಲ್ಲ. ಯಾಕಂತಂದರೆ ಗಿಲ್ಲಿ ಅವ್ರು ಹೇಳಿದ್ರಲ್ಲ, ಒಂದು ಸಿನಿಮಾ ನೋಡಬೇಕು ಅಂದಾಗ ಅದಕ್ಕೆ ಅಲೋ ಮಾಡಲಿಲ್ಲ ಬಿಗ್ ಬಾಸ್ ಅವರು. ಅದೇ ರೀತಿ ಇಲ್ಲೇ 3ನೇದು ಅಲೋ ಮಾಡಲಿಕ್ಕಿಲ್ಲ. ಆದರೆ ಬಿಗ್ ಬಾಸ್ ಏನಾದರೂ ಕರಾವಳಿ ಭಾಗದ ಮೀನುಗಾರರನ್ನು ಬಿಗ್ ಬಾಸಿಗೆ ಕರೆಸಿ ಅವರ ಸಮಸ್ಯೆಗಳು ಏನಂತ ಕೇಳಿದಾಗ, ಇದು ಸಾಮಾಜಿಕವಾಗಿ ಮತ್ತು ಸರ್ಕಾರ ಮಟ್ಟಕ್ಕೆ ಮುಟ್ಟಿದಾಗ ಅವರ ಸಮಸ್ಯೆಗಳು ಪರಿಹಾರ ಆಯ್ತಂದರೆ ಇಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿಯವರು ಹೀರೋಯಿಸಮ್ ಮೆರೆಯೋ ಎಲ್ಲ ಸಾಧ್ಯತೆ ಇದೆ. ರಕ್ಷಿತಾ ಶೆಟ್ಟಿಯವರ ಮೊದಲ ಒಂದು ಡಿಮ್ಯಾಂಡ್ನ ಪೂರ್ಣಗೊಳಿಸ್ತಾರೆ ಅಂತ ಅನ್ನೋ ಹೋಪ್ ಮೇಲೆ ನೋಡೋಣ ಅಂತ ಹೇಳ್ದ ಮತ್ತೆ ಸಿಗ್ತೀನಿ.